ನಮಸ್ತೆ, ನಾನು ರಾಜು ಬಡಗಿ. ವಿಷಯ ಏನು ಅಂತಂದರೆ, ನಾನು ಒಂದು ಮಹಾನ್ ವ್ಯಕ್ತಿನ ಇವತ್ತು ಭೇಟಿ ಮಾಡಬೇಕಾಗಿತ್ತು ಸನ್ನಿವೇಶ ಇತ್ತು. ಮತ್ತು ಅವ್ರನ್ನ ಸಂಪರ್ಕಿಸಿ ಅವ್ರನ್ನ ಅಭಿಪ್ರಾಯಗಳನ್ನ ತಗೊಳ್ಳೇಬೇಕು ಅಂತೇಳಿ ನಾನು ಅವ್ರನ್ನ ಪರ್ಟಿಕ್ಯುಲರಾಗಿ ಅವ್ರನ್ನ ಹುಡುಕೊಂಡೇ ಬಂದಿದ್ದೀನಿ. ಒಬ್ಬ ವಿಶೇಷವಾದ ವ್ಯಕ್ತಿ. ನಿಮಗೆ ತಿಳಿದಾರ ಹಾಗೆ ನಾನು ಆಲ್ಮೋಸ್ಟ್ ಅವ್ರನ್ನ ನೋಡಲೇಬೇಕು ಅಂತೇಳಿ ಪರ್ಟಿಕ್ಯುಲರಾಗಿ ಹುಡ್ಕೊಂಬಂದೆ. ನಿಮಗೆ ಕುತೂಹಲ ಇರ್ಬೋದು. ಚಿಕ್ಕನಾಯಕನಹಳ್ಳಿ ಟೌನ್ನಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ, ಸಾಮಾಜಿಕವಾಗಿ ಚಿಂತನೆ ಮಾಡೋವಂಥ ವ್ಯಕ್ತಿ. ಪರಿಸರಕ್ಕೋಸ್ಕರ ಅವರು ವೃತ್ತಿ ಮಾಡಿಕೊಂಡು ಅದ್ರ ನಡುವೆ ಸಾಮಾಜಿಕವಾಗಿ ಪ್ರಕೃತಿಗೆ ಏನಾರ ನಾವು ಮಾಡಬೇಕು, ಪ್ರಕೃತಿ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಒಂದು ಒಳ್ಳೆಯ ವಿಶೇಷವಾದ ಒಂದು ಯೋಜನೆ ಮಾಡ್ಕೊಂಡಿದ್ದಾರೆ. ಆ ಯೋಜನೆ ಏನು ಅಂತಂದರೆ, ಅವ್ರು ಬನ್ನಿ ಒಂದು ಮಾತಾ ಗಾರ್ಮೆಂಟ್ಸ್ ಅಂತೇಳಿ ಚಿಕ್ಕನಾಯಕನಹಳ್ಳಿಯವರು. ಅವರು ಮೂಲತಃ ಕೆಲಸ ಬಂದು ಅವ್ರದ್ದೊಂದು ಚಿಕ್ಕದಾಗಿ ಒಂದು ಇಂಡಸ್ಟ್ರಿಯಲ್ ಇದೆ, ಗಾರ್ಮೆಂಟ್ಸ್ ಇದೆ, ರೆಡಿ ಟಿ ಶರ್ಟ್ಸು, ಪ್ಯಾಂಟ್ಸು. ಅವರ ಉದ್ಯೋಗದ ನಡುವೆ ನಾವು ಪ್ರಕೃತಿ ಜೊತೆಯಲ್ಲಿ ಬದುಕ್ತೀವಿ, ಪ್ರಕೃತಿಗೆ ಏನಾರು ಮಾಡಬೇಕು ಅನ್ನೋ ಉದ್ದೇಶವಾಗಿ ಇಟ್ಕೊಂಡು ಒಂದು ಒಳ್ಳೆಯ ಒಂದು ಕಾರ್ಯ ಮಾಡ್ತಾಯಿದ್ದಾರೆ. ಗಿಡಗಳನ್ನು ಕೊಡ್ತಾಯಿದ್ದಾರೆ. ಈ ಗಿಡಗಳು ಅವರು ಹೆಂಗೆ ಕೊಡ್ತಾಯಿದ್ದಾರೆ, ಯಾಕೆ ಕೊಡ್ತಾಯಿದ್ದಾರೆ ಅನ್ನೋದನ್ನ ಅವ್ರನ್ನ ಒಂದಿಷ್ಟು ಮಾತಾಡ್ಸೋಣ ಬನ್ನಿ. ಸುರೇಶ್ ನಮಸ್ತೆ. ಆರಾಮ? ನಾನು ನಿಮ್ಮದು ಅಡ್ವರ್ಟೈಸ್ಮೆಂಟು ಮತ್ತು ನೀವು ಪ್ರಚಾರ ನೋಡಿ ನಿಮಗೆ ಮಾತಾಡಿಸ್ಬೇಕು ಅಂತ ಬಂದೆ. ಯೋಗೀಶ್ ಅಂತೇಳಿ ಚಿಕ್ಕನಾಗ್ನಲ್ಲಿ ಅವರು, ನಾನು ಹಿಂದೆ ಹೇಳಿದಾಗೆ ಅವರೊಂದು ಗಾರ್ಮೆಂಟ್ಸ್ ಇದೆ, ವೈಯಕ್ತಿಕವಾಗಿ ಜೀವನಕ್ಕೆ ಒಂದು ಗಾರ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಅದ್ರ ನಡುವೆ ಜನಕ್ಕೇನಾರ ಒಂದು ಪ್ರಕೃತಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನಾರು ಮಾಡಬೇಕು ಅಂತ ಹೇಳಿ ಸಹಜ ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ, ಮನೆ ಕಟ್ಟಿದೆ, ಕಾರ್ ತೊಗೊಂಡೆ, ಬಂಗ್ಲೆ ತೊಗೊಂಡೆ, ಹೋಟೆಲ್ ಮಾಡಿದೆ, ಇಂಡಸ್ಟ್ರಿಯಲ್ ಮಾಡಿದೆ ಅಂತ ಇಂತ ಹೇಳ್ತಾರಲ್ಲ. ಇದೆಲ್ಲ ಮಾಡೋದಕ್ಕೆ ಅವರು ನಾವು ಮಾತಾಡಿದಾಗ, ಸರ್ ಅದು ವೈಯಕ್ತಿಕವಾಗಿರುತ್ತೆ, ನಾವು ಸಮಾಜಕ್ಕೆ ಏನು ಕೊಟ್ಟು ಅನ್ನೋದು ಮುಖ್ಯ ಅಂತೇಳಿ ಅವ್ರು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು. ಸಮಾಜಕ್ಕೆ ನಾವು ಈಗ ಪ್ರಕೃತಿ ನಮಗೆ ಗಾಳಿ ಕೊಡುತ್ತೆ, ಬೆಳಕು ಕೊಡುತ್ತೆ. ಪ್ರಕೃತಿಗೆ ನಾವೇನು ಮಾಡ್ತೀವಿ? ಆ ಪ್ರಕೃತಿಗೆ ನಾವು ಅಷ್ಟೆಲ್ಲ ಕೊಡುತ್ತೆ, ನಾವು ಪ್ರಕೃತಿಗೆ ಏನಾರು ನಾವು ಅದಕ್ಕೆ ಚುನಾವಣೆಯಾಗಿ ನಾವು ಕೊಡಬೇಕಲ್ವ, ಆ ಪ್ರಕೃತಿನ ಉಳಿಸ್ಕೋಬೇಕಲ್ಲ ಅನ್ನೋ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಯೋಗೀಶ್, ಥ್ಯಾಂಕ್ ಯು. ತಮ್ಮ ಪರಿಚಯ ನೀವೊಂದು ಸರಿ ಮಾಡಿಬಿಡಿ. ನಮ್ಮ ಹೆಸರು ಯೋಗೀಶ್ ಅಂತ. ನಾವು ಕೊಡ್ಲಾಗಿರೋದವರು ಮೂಲ. ನಾವು ಇಲ್ಲಿಗೆ ಬಂದು ಒಂದು 10-15 ವರ್ಷ ಆಯ್ತು. ಇಲ್ಲಿ ಅಂಗಡಿ ಮಾಡ್ಕೊಂಡಿದ್ದೀವಿ, ಮಾತಾ ಗಾರ್ಮೆಂಟ್ಸ್ ಅಂತ. ಟಿ ಶರ್ಟು ಮತ್ತು ಪ್ಯಾಂಟೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ತೀವಿ. ನಾವು ಪೂರ್ವಜರು ಬಂದು ಮಾಮೂಲಿ ಕೃಷಿಕರು ಅವರು. ಇದರಿಂದ ರೈತಾಪಿ ವರ್ಗದಿಂದಲೇ ಬಂದಿದ್ದೀವಿ. ಇಲ್ಲಿ ಬದುಕು ಕಟ್ಕೊಂಡಿದ್ದೀವಿ, ಚಿಕ್ಕನಾಗ್ನಳ್ಳಿ ವಾಸ ಇದ್ದೀವಿ. ನನ್ನ ಕಾನ್ಸೆಪ್ಟ್ ಏನಂತಂದರೆ, ಚಿಕ್ಕನಾಗ್ನಳ್ಳಿಗೆ ಬಂದ ಮೇಲೆ ಇಷ್ಟು ಎಲ್ಲದೂ ಸಮಾಜ ನಮಗೆ ಕೊಟ್ಟಿದೆ, ಪ್ರಕೃತಿಯಿಂದ ಎಲ್ಲದನ್ನು ನಾವು ಪಡ್ಕೊಂಡಿದ್ದೀವಿ. ನಾವು ಈ ಪ್ರಕೃತಿಯಿಂದ ನಾವು ಈಚೆಗೆ ಹೋಗ್ಬೇಕಾದ್ರೆ ಆ ಪ್ರಕೃತಿಗೆ ಏನಾದರೂ ನಮಗೆ ಕೊಟ್ಟು ಹೋಗ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟು ಒಂದು. ಈಗ ಇದಕ್ಕೆ ನಾನು ಏನಕ್ಕೆ ಆಯ್ಕೆ ಮಾಡ್ಕೊಂಡು ಗಿಡ ಕೊಡೋದು ಅಂತಂತಂದರೆ, ಈಗ ನಾನೇ ಸ್ವಂತವಾಗಿ ಯಾವ್ದಾರ ಒಂದು ಗಿಡ ಹಾಕ್ಬೇಕು ಅಂತಂದರೆ ತುಂಬ ಸಮಸ್ಯೆ ಇದೆ. ಏನಂತಂತಂದರೆ, ನಾವು ಹೋಗಿದ್ದ ಟೈಮಿಗೆ ಅರಣ್ಯ ಇಲಾಖೆಯಲ್ಲಿ ಗಿಡಗಳು ಆ ಟೈಮಿಗೆ ಸಿಗಲ್ಲ, ಇಲ್ಲ ಯಾವುದೋ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಈ ತಿಂಗಳು ಬನ್ನಿ ಆ ತಿಂಗಳು ಬನ್ನಿ ಅಂತಾರೆ. ಆವಾಗ ನಮಗೆ ಇರಲ್ಲ. ಈಗಿಲ್ಲ ಆಧಾರ್ ಕಾರ್ಡ್ ಕೇಳ್ತಾರೆ, ಪಾಣಿ ಕೇಳ್ತಾರೆ. ಈಗ ಒಂದು ಗಿಡಕ್ಕೆ ಅವರು ಆಧಾರ್ ಕಾರ್ಡು ಪಾಣಿ ತೊಗೊಂಡು ಹೊಸಹಳ್ಳಿ ತಕ್ಕೆ ಇಲ್ಲ ಕಂದಿಗೆರೆ ತಕ್ಕೆ ಹೋಗ್ತಿರೋ ಅಷ್ಟು ಪೇಷನ್ಸು ಇವತ್ತಿನ ಎಲ್ಲರೂ ಬ್ಯುಸಿ ಶೆಡ್ಯೂಲಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಪುರ್ಸೊತ್ತಿಲ್ಲ. ಹಾಗಾದ್ರೆ ನೀವು ಇಲಾಖೆ ಸಹಾಯ ಇಲ್ಲದಲೇ ನೀವು ವೈಯಕ್ತಿಕವಾಗಿ ನೀವು ನರ್ಸರಿ ತಗೊಂಡ್ಬಂದು ನೀವು ಜನಗಳಿಗೆ ಕೊಡ್ತಾ ಇದ್ದೀರಾ? ಖಂಡಿತವಾಗ್ಲೂ. ಈಗ ಒಂದು ಗಿಡ ಬೇಕು ಅಂತಂದರೂ ಯಾರು ಅಷ್ಟು ರಿಸ್ಕ್ ತಗೊಳಕ್ ಪರಿಸ್ಥಿತಿ ಇರಲ್ಲ. ಈಗ ನಮ್ಮ ಮನೆ ಮುಂದಕ್ಕೆ ಇರುತ್ತೆ, ಇಲ್ಲ ಜಾಗ ಇರುತ್ತೆ, ಇಲ್ಲ ದೇವಸ್ಥಾನದ ಹತ್ರ ಜಾಗ ಇರುತ್ತೆ. ಈಗ ಒಂದು ಗಿಡಕ್ಕೆ ಅವ್ರು ರಿಸ್ಕ್ ತಗೊಳಕ್ ಆಗಲ್ಲ. ರಿಸ್ಕ್ ತಗೊಂಡು ಅನಿವಾರ್ಯ ಇಟ್ಟಿರ್ತಾರೆ. ಅವ್ರಿಗೆ ಈಗ ಒಂದು ಗಿಡ ನೆಡೋದು ದೊಡ್ಡ ವಿಚಾರ ಅಲ್ಲ. ಈ ಗಿಡ ನೆಟ್ಬಿಡ್ತಾರೆ. ನೆಟ್ಟಾದ್ಮೇಲೆ ಏನು ಅಂತ ಒಂದು ಕ್ವಶನ್ ಬರುತ್ತೆ. ಈ ಗಿಡ ನೆಟ್ಟಾದ್ಮೇಲೆ ಫೋಟೋ ತಕ್ಕಂತಾರೆ, ಅಲ್ಲಿ ಕ್ಲೋಸ್. ಗಿಡದ ಬಗ್ಗೆ ಕಾಳಜಿ ಇರಲ್ಲ. ಯಾರೋ ಮೇಕೆರ್ ಬರ್ತಾರೆ, ಹಾರ್ಡ್ನರ್ ಬರ್ತಾರೆ, ಅವ್ರಿಗೂ ಅದ್ರ ಬಗ್ಗೆ ಅರಿವಿರಲ್ಲ, ತಿನ್ನಿಸ್ಕೊಂಡು ಹೋಗ್ತಾರೆ. ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂತಂದರೆ, ಈ ಥರ ಫೈಬರ್ ಮೆಷನ್ನು ಕೊಡ್ತಾ ಇದ್ದೀವಿ. ಇದು 5 ಅಡಿ ಉದ್ದ ಬರುತ್ತೆ. ಇದು 5 ಅಡಿ. ಈ ಗಿಡದ ರಕ್ಷಣೆ ಈ ಮೆಶ್ಶು ಜವಾಬ್ದಾರಿ ತಗೊಳುತ್ತೆ, ಆಯ್ತಾ? ಅಟ್ಲೀಸ್ಟ್ ಈಗ ಗಿಡ ನೆಟ್ಟು ಈಗ ಒಂದು ಮಳೆಗಾಲ ಕಾಪಾಡಿದ್ರೆ ಈ ಗಿಡ ಯಾರದ್ದು ಸಹಾಯ ಇಲ್ದಲೆ ಅದ್ರ ಪಾಡಿಗೆ ಅದು ಸ್ವಾವಲಂಬಿಯಾಗಿ ಬದುಕುತ್ತೆ. ಇದು 1 ವರ್ಷದವರೆಗೂ ಸಾಕಿದ್ದು ಮೆಶ್ಶು. ಇದು 2-3 ವರ್ಷ ಬಂದೇ ಬರುತ್ತೆ. ಇದು ಫೋಲ್ಡ್ ಮಾಡಿದ್ರೆ 5 ಅಡಿ ಬರ್ತದೆ. ಅಂದ್ರೆ ಆ ಗಿಡ 5 ಅಡಿ ಒಬ್ಬ ಮನುಷ್ಯ ಎತ್ತರಕ್ಕೆ ಬೆಳೆಯೋವರೆಗೂ ಇದು ರಕ್ಷಣೆ ಕೊಡುತ್ತೆ. ಆಮೇಲೆ ಇದು ಯೋಗೀಶ್ ಅವರ ಸ್ವಂತ ದುಡ್ಡಲ್ಲಿ
ಅವರ ದುಡಿಮೆ ಮಾಡಿದ ದುಡ್ಡಲ್ಲಿ ಈಗ ಗಿಡ ತಂದಿರೋದು ಕೂಡ ಅವರ ದುಡಿಮೆ ಮಾಡಿದ ಪ್ಯಾಕೆಟ್ ದುಡ್ಡಲ್ಲೇ ಇವತ್ತು ಗಿಡ ತಂದು ಕೊಡ್ತಿದ್ದಾರೆ. ಮತ್ತು ಇದು ಮೆಸ್ಸು ಕೂಡ ಅವರ ಸ್ವಂತ ದುಡ್ಡಲ್ಲೇ ತರಿಸಿ ಪ್ರತಿಯೊಬ್ಬರು ಒಂದು ಗಿಡ, ಅವ್ರ ಕಾನ್ಸೆಪ್ಟ್ ಏನು ಅಂತಂದರೆ ಅವ್ರು ಹೇಳಿದ ಹಾಗೆ ಒಂದು ಗಿಡಕ್ಕೋಸ್ಕರ ನರ್ಸರಿಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ನಾವೇ ತಂದು ಇದನ್ನು ಜನಗಳಿಗೆ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಅರಣ್ಯ ಇಲಾಖೆ ಮತ್ತು ಈಗ ಸಮಾಜ ಅದ್ರ ಮಧ್ಯೆ ನಾವೊಂದು ಸೇತುವೆ ತರ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಇವತ್ತು ಪರಿಸ್ಥಿತಿ ಏನಾಯ್ತು, ಒಂದು ಸಿಲಿಂಡರ್ ಆಕ್ಸಿಜನ್ ಬೆಲೆ 5,000 ರೂಪಾಯಿ ಆಗಿದೆ. ಅದನ್ನ ಇದೊಂದು ಗಿಡ ನ್ಯಾಚುರಲ್ ಆಗಿ ಕೊಡುತ್ತೆ, ಯಾವುದೇ ರೀತಿ ದುಡ್ಡೇ ತಗೊಳಲ್ಲ ಅಂತ. ಇವತ್ತು ನೀರು ತಗೊಂಡು ದುಡ್ಡು ಕೊಡ್ತಾ ಇದೀವಿ, ನೆಕ್ಸ್ಟ್ ಆಕ್ಸಿಜನ್ ದುಡ್ಡು ಕೊಟ್ಟು ತಗೋಣ ಪರಿಸ್ಥಿತಿ ಬಂದೇ ಬರುತ್ತೆ ನೆಕ್ಸ್ಟ್. ಅದಕ್ಕೆ ನಾವು ಅಟ್ಲೀಸ್ಟ್ ಮುಂದಿನ ಜನರೇಷನ್ಗೆ ನಾವೇನು ಕೊಡ್ಬೋದು, ಬೇರೆ ಏನು ಕೊಟ್ಟರು ಅದು ಒಳ್ಳೇದಲ್ಲ. ಅದಕ್ಕೆ ಹೋಲಿಸ್ಕೊಂಡು ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಇದೈದೆಯಲ್ಲ, ಇದು ನೆಕ್ಸ್ಟ್ ತಲೆಮಾರಿಗೆ ನಾವು ಮುಂದಿನ ಜನ್ರೇಷನ್ಗೆ ಏನಾದ್ರು ಕೊಟ್ಟೋಗ್ಬೇಕು ಅಂದ್ರೆ ಇದು ತುಂಬಾ ಒಳ್ಳೆ ಕೆಲಸ ಅಂತ ನನ್ನ ಅಭಿಪ್ರಾಯ. ಆಮೇಲೆ ರಿಸ್ಟ್ರಿಕ್ಷನ್ಸ್ ಇರಲ್ಲ. ನಾನು ಹೇಳ್ತಿರೋದು ಈಗ ಜಮ್ನೇರ್ನಲ್ಲಿ ಜಾಸ್ತಿ ಹೋಯ್ತು, ನನಗೆ ಗೊತ್ತಿಲ್ಲ ಜಮ್ನೇರ್ ಇಷ್ಟೊಂದು ಹೋಗುತ್ತೆ. ಜಮ್ನೇರ್ಲಿನೇ ಜಾಸ್ತಿ ಹೋಯ್ತು, ಜಮ್ನೇರ್ಲೆ ಗಸಗಸೆ ಜಾಸ್ತಿ ಹೋಯ್ತು. ಹಂಗೆ ಯಾವ್ದು ಬೇಕು ಇಟ್ಕೊಳ್ಬೋದು, ಅವ್ರಿಗೆ ಇಷ್ಟ, ಅವ್ರಿಗೆ ಶಾಶ್ವತವಾಗಿರ್ತಾರೆ. ಹಾಗಾಗಿ ಅವರು ವೈಯಕ್ತಿಕವಾಗಿ ಅವರ ಖರ್ಚಲ್ಲೇ ತಗೊಂಡ್ಬಂದು ಇವತ್ತೊಂದು ಪ್ರಕೃತಿನ ಉಳಿಸ್ಬೇಕು, ಒಂದು ಆಕ್ಸಿಜನ್ ಅಂತ ಏನು ಅದನ್ನು ಜನಕ್ಕೆ ಅರಿವಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಆಮೇಲೆ ಈ ಗಿಡನ ಎಲ್ಲದಕ್ಕಿಂತ ಮುಖ್ಯವಾಗಿ ಇವ್ರು ಯಾವುದೇ ₹1 ಯಾರಿಂದಲೂ ಎಕ್ಸ್ಪೆಕ್ಟ್ ಮಾಡದಲ್ಲೇ ಪ್ರಕೃತಿ ಉಳಿಸ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ₹1 ಸಿಂಗಲ್ ರುಪಿ ಅವರು ತಗೊಂಡಲ್ಲೇ ಗಿಡಗಳನ್ನ ಕೊಡ್ತಾ ಇದ್ದಾರೆ. ಅದು ತುಂಬ ಖುಷಿಯಾದಂಥ ವ್ಯಕ್ತಿ. ಈ ಥರ ಮನಸ್ಸು ಇರೋವಂಥವ್ರು ತುಂಬ ಈ ಸಮಾಜದಲ್ಲಿ ತುಂಬ ಕಮ್ಮಿ ಇದ್ದಾರೆ. ಸೊ ಇಂಥ ವ್ಯಕ್ತಿ ನಮ್ಮ ಸ್ನೇಹಿತ ಈ ಥರದ್ದೊಂದು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಉಳಿಯಾರಿಂದ ಪರ್ಟಿಕ್ಯುಲರಾಗಿ ಇವ್ರನ್ನ ಮಾತಾಡಿಸ್ಬೇಕು, ಇವ್ರನ್ನ ಮಾತಾಡಿಸಿ ಒಂದು ಕಾನ್ಸೆಪ್ಟನ್ನು 4 ಜನಕ್ಕೆ ತಿಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಂದು ನಾನು ಗಿಡ ತಗೊಂಡು ಹೋಗ್ತಾ ಇದ್ದೀನಿ. ನಾನು ನಿಮಗೆ ಕಾನ್ಫಿಡೆನ್ಸಾಗಿ ಹೇಳ್ತೀನಿ ಸರ್, ನಾನು ಈ ಗಿಡ ಬೆಳೆಸ್ತೀನಿ, ಬೆಳೆಸಿ ನಿಮಗೋಸ್ಕರನಾಗಲಿ ನನಗೆ ಈ ಗಿಡ ಬೆಳೆಸಿ ನಾನು ನಿಮಗೆ ಅಲ್ಲಿ ಆ ಗಿಡದಿಂದಲೇ ನಿಂತ್ಕೊಂಡು ಒಂದು ಫೋಟೋ ತೆಗೆದು ಕಳಿಸ್ತೀನಿ. ನಿಮ್ಮ ಈ ಪ್ರಯತ್ನ ತುಂಬ ಯಶಸ್ವಿಯಾಗಲಿ. ಇದು ಪ್ರತಿಯೊಬ್ಬ ಜೀವನದಲ್ಲೇ ಒಂದು ಲೈಫ್ ಸ್ಟೈಲ್ ಇರ್ತದೆ, ಬದುಕೋದೊಂದು ಸ್ಟೈಲ್ ಇರುತ್ತೆ. ನನ್ನ ಪ್ಯಾಂಟ್ ಇದೇ ಥರ ಹಾಕ್ಬೇಕು, ನಾನು ಶರ್ಟ್ ಇದೇ ಥರ ಹಾಕ್ಬೇಕು, ನಾನು ಹೀಗೆ ಬದುಕಬೇಕು ಅನ್ನೋದೊಂದು ಸ್ಟೈಲ್ ಇರುತ್ತೆ. ಇದು ಯೋಗೀಶ್ ಅವ್ರ ಸ್ಟೈಲ್, ಅವ್ರದ್ದು ಇದು ಸ್ಟೈಲ್ ಅಂತಲೇ ತೊಗೊಳ್ಳಿ. ಇದನ್ನು ನನಗೆ ಖುಷಿ ಇರುತ್ತೆ. ಅದನ್ನು ಇವಾಗ ಫ್ರಾನ್ಸಿಯಾಗಿ ಹೇಳಬೇಕು ಅಂತಂದರೆ ಇದೊಂದು ಎಲ್ಲರಿಗೂ ಒಂದು ಅಭ್ಯಾಸ ಇರುತ್ತೆ, ಹ್ಯಾಬಿಟ್ಸ್ ಇರುತ್ತೆ. ಇದು ಯೋಗೀಶ್ ಅವ್ರ ಒಂದು ಹ್ಯಾಬಿಟ್ಸು. ಇದು ಈ ಹ್ಯಾಬಿಟ್ಸ್ ಅಂತಲೇ ತಿಳ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಆ ಸ್ಟೈಲ್ ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಎಲ್ಲರೂ ಅಳವಡಿಸ್ಕೊಂಡ್ರೆ ನೀವು 100 ಗಿಡ ಹಾಕಿ ಬೆಳೆಸೋದಕ್ಕಿಂತ 100 ಜನ 100 ಗಿಡ ಬೆಳೆಸಿದ್ರೆ ಬೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇವ್ರು ಮಾಡಿದ್ದಾರೆ. ತುಂಬ ಯಶಸ್ವಿ ಆಗಲಿ ಸರ್ ನಿಮ್ಮದು. ಎಲ್ಲರೂ ಗಿಡ ತಗೊಂಡೋಗಿ ಇದೇ ರೀತಿ ನೀವು ಬರ್ತಡೇ ಅಲ್ಲಿ ಇಲ್ಲಿ ಕೇಕ್ ಕಟ್ ಮಾಡಿಸಿ ಪಟಾಕಿ ಹೊಡೆದು ಅದೆಲ್ಲ ಮಾಡೋದಕ್ಕಿಂತ ನನಗೆ ನನ್ನ ಜೀವನದಲ್ಲಿ ನಾನು ವೈಯಕ್ತಿಕವಾಗಿ ಇಂದು ಬರ್ತಡೇ ನಾನು ಯಾವುದೇ ಮಾಡ್ಕೊಂಡಿಲ್ಲ. ನಾನು ಮಾಡ್ಬೇಕಾದ್ರೆ ವಿಭಿನ್ನವಾಗೇ ಮಾಡ್ತೀನಿ. ಮುಂದಿನ ವರ್ಷ ನನ್ನ ಬರ್ತಡೇಗೆ ನಾನು ಇದೇ ಕಾನ್ಸೆಪ್ಟನ್ನು ಮಾಡಬೇಕು ಅಂತ ಇದ್ದೀನಿ. ನನ್ನ ವಾರ್ಡಲ್ಲಿ ಪ್ರತಿಯೊಂದು ಈಗ ಅವ್ರ ಹತ್ರ ಸಲಹೆ ತಗೊಂಡೋಗೋಕ್ಕೆ ಅಂತಲೇ ಬಂದಿದ್ದೀನಿ. ಪ್ರತಿಯೊಂದು ಮನೆಗೂ ಇವತ್ತು ನಾನು ಮಾತು ಕೊಡ್ತೀನಿ. ನಾನು ಗಿಡಗಳು ಬೆಳೆಸೋವಂಥ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ನಾನು ಇವ್ರನ್ನ ತೊಗೊಂಡು ನಾನು ಗಿಡ ಬೆಳೆಸಿ ತೋರಿಸ್ತೀನಿ ಸರ್. ಥ್ಯಾಂಕ್ ಯು. ನಿಮ್ಮ ಕೆಲಸಕ್ಕೆ ನಮ್ಮ ಕಡೆಯಿಂದ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಸಹಕಾರ ಕೇಳಿ, ನಾನು ನಿಮ್ಮ ಜೊತೆಲಿ ಇರ್ತೀವಿ. ನೀವು ನಮಗೆ ಸಲಹೆ ಕೊಡಿ. ಪ್ರಕೃತಿನ ಉಳಿಸೋದಕ್ಕೋಸ್ಕರ ನಾವು ಸಾಕಷ್ಟು ಶ್ರಮಿಸೋಣ ಅಂತೇಳಿ ತುಂಬ ಧನ್ಯವಾದಗಳು.